ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬಿಟ್ಟು ಹೋದವರು ಖುಷಿಯಾಗಿರಬೇಕಾದರೆ ಬಿಟ್ಟು ಕೊಟ್ಟವರು ನಾವು ಭರ್ಜರಿಯಾಗಿರಬೇಕು ಅಲ್ವಾ? ನೋಡಿ, ನಾವು ಪ್ರೀತಿ ಮಾಡುತ್ತಿರುವ ವ್ಯಕ್ತಿ ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಥವಾ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಮಗೆ ಅನಿಸಿದರೂ ಕೂಡ ನಾವು ಅವರ ಪ್ರೀತಿಯನ್ನೇ ಬಯಸುತ್ತಿರುತ್ತೇವೆ. ಏನೋ ಒಂದು ಹೋಪ್ ಅವರ ಮೇಲೆ ಅಲ್ವಾ? ಕೆಲವರಿಗೆ ಅವರು ಮೋಸ ಮಾಡ್ತಾ ಇದ್ದಾರೆ ಅಂತ ತಿಳಿಯದೆಯೂ ಇರಬಹುದು. ಅವರು ನಮ್ಮನ್ನು ಎಷ್ಟೇ ಕೇರ್ ಮಾಡದಿದ್ದರೂ ಕೂಡ ನಮಗೆ ಮಾತ್ರ ಅವರ ಪ್ರೀತಿ ಬೇಕು. ಅವರು ನಮ್ಮನ್ನು ಎಷ್ಟೇ ದೂರ ಮಾಡಿದರೂ ನಾವು ಮಾತ್ರ ಆ ವ್ಯಕ್ತಿಯ ಹತ್ತಿರ ಪದೇ ಪದೇ ಪ್ರೀತಿಯನ್ನು ಹುಡುಕುತ್ತಾ ಇರ್ತೇವೆ. ಅವರು ನಮ್ಮನ್ನು ಬಿಟ್ಟು ಹೋದರೂ ಅವರು ಕಳುಹಿಸಿದ ಮೆಸೇಜ್, ಅವರ ಸ್ವೀಟ್ ಮೆಮೊರೀಸನ್ನು ನೋಡುತ್ತಾ ಇಮ್ಯಾಜಿನೇಷನ್ ಮಾಡುತ್ತಾ ಸಮಯವನ್ನು ವ್ಯರ್ಥ ಮಾಡುತ್ತಾ ಇರ್ತೀವಿ. ನಾವು ಕಾಲ್ ಮಾಡುವಾಗ ಅವರು ರಿಸೀವ್ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಅವರ ಕಾಲ್ ಒಂದೇ ರಿಂಗಲ್ಲಿ ರಿಸೀವ್ ಮಾಡ್ತೇವೆ. ನಮ್ಮ ಮೆಸೇಜಿಗೆ ರಿಪ್ಲೈ ಕೊಡದೇ ಇದ್ದರೂ ಪರವಾಗಿಲ್ಲ, ಬಟ್ ಅವರ ಒಂದು ಮೆಸೇಜಿಗೆ 10 ರಿಪ್ಲೈ ಕೊಡ್ತೇವೆ ಅಲ್ವಾ? ಈಗ ಸ್ವಲ್ಪ ಪೌಸ್ ಕೊಟ್ಟು ನೋಡಿ ನಾವು ಎಷ್ಟು ಚೀಪ್ ಅಂತ. ಅವರು ಮೋಸ ಮಾಡ್ತಾ ಇದ್ದಾರೆ, ಅವರು ಕೇರ್ ಮಾಡಲ್ಲ ಅಂತ ಗೊತ್ತಿದ್ದರೂ ಅವರ ಬೆನ್ನಟ್ಟಲು ಹೋಗ್ತೇವೆ. ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಾವು ಅವರನ್ನು ಚೇಸ್ ಮಾಡ್ತಾ ಇರ್ತೇವೆ. ಅವರು ನಮ್ಮನ್ನು ಬಿಟ್ಟು ಬೇರೆಯವರ ಜೊತೆ ಟೈಮ್ ಸ್ಪೆಂಡ್ ಮಾಡುವುದನ್ನು ನೋಡುವಾಗ ಒಳಗೊಳಗೆ ಸಂಕಟ ಪಡ್ತಾ ಇರ್ತೀವಿ, ನೋವು, ಬೇಜಾರು. ಆದರೆ ಒಂದು ತಿಳಿದುಕೊಳ್ಳಿ, ಬಿಟ್ಟು ಹೋದವರು ಖುಷಿಯಾಗಿರಬೇಕಾದರೆ ಬಿಟ್ಟು ಕೊಡುವವರು ನಾವು ಎಷ್ಟು ಹ್ಯಾಪಿಯಲ್ಲಿರಬೇಕು ಅಲ್ವಾ? ನೋಡಿ, ಪ್ರೀತಿ ಯಾವತ್ತೂ ತಾನಾಗಿಯೇ ಬರಬೇಕೇ ಹೊರತು ಬಲವಂತದಿಂದ ಅಲ್ಲ. ನಮ್ಮ ಪ್ರೀತಿ ನಮ್ಮನ್ನು ಎಕ್ಸ್ಪಾಂಡ್ ಮಾಡಬೇಕೇ ವಿನಃ ವೀಕ್ ಮಾಡೋದಲ್ಲ. ನಮ್ಮ ಸಂಗಾತಿ ನಮ್ಮ ಟೈಮಿಗೆ ಬೆಲೆ ಕೊಡಬೇಕೇ ಹೊರತು ಬೇರೆಯವರ ಟೈಮಿಗೆ ಅಲ್ಲ. ನಮ್ಮ ಸಂಗಾತಿ ನಮ್ಮ ಬಗ್ಗೆ ಒಳ್ಳೆಯದು ಹೇಳಬೇಕೇ ವಿನಃ ಇನ್ನೊಬ್ಬರಲ್ಲಿ ಚಾಡಿ ಹೇಳೋದಲ್ಲ ಅಥವಾ ಕೆಟ್ಟದಾಗಿ ಮಾತಾಡೋದಲ್ಲ. ನಿಜವಾಗಿಯೂ ಒಬ್ಬ ವ್ಯಕ್ತಿ ನಮ್ಮನ್ನು ಪ್ರೀತಿಸುತ್ತಿದ್ದರೆ ಅವರು ಎಷ್ಟೇ ಬ್ಯುಸಿ ಇದ್ದರೂ ನಿಮಗೆ ಅಂತ ಸ್ವಲ್ಪ ಟೈಮ್ ಎತ್ತಿರ್ತಾರೆ. ಆದರೆ ಈಗ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ಮೋಸ ಮಾಡಿದ್ದಾರೆ, ಅದರಿಂದ ನನಗೆ ಹೊರಬರಲು ಆಗುತ್ತಿಲ್ಲ, ಹೇಗೆ ಬ್ರೇಕ್ ಮಾಡಬೇಕು ಅಂತ ಹೇಳುವುದಾದರೆ, ಮೊದಲನೆಯದಾಗಿ ನಿಮಗೆ ನೀವು ಅಬಂಡೆನ್ಸ್ ಆಗಿ ಪ್ರೀತಿಯನ್ನು ನಿಮಗೆ ನೀವೇ ಕೊಟ್ಟುಕೊಳ್ಳಿ. ನಿಮಗೆ ನೀವೇ ರೆಸ್ಪೆಕ್ಟ್ ಕೊಡಿ, ಗೌರವ ಕೊಡಿ. ಸೆಲ್ಫ್ ರೆಸ್ಪೆಕ್ಟನ್ನು ಇನ್ಕ್ರೀಸ್ ಮಾಡಿ. ಯಾಕೆ ನಮಗೆ ಆ ವ್ಯಕ್ತಿ ಕಡೆ ಗಮನ ಸೆಳೆಯುತ್ತಾ ಇದೆ? ಅವರು ನನ್ನನ್ನು ಬಿಟ್ಟು ಹೋದರು, ನನ್ನನ್ನು ಬೇಡ ಅಂತ ದೂರ ಮಾಡಿದರು, ನನಗೆ ಯಾಕೆ ಅವರು ಬೇಕು ಅನಿಸ್ತಾ ಇದೆ? ಯಾಕೆ ನಾನು ಇವರ ಪ್ರೀತಿಯನ್ನು ಹುಡುಕುತ್ತಾ ಈ ವ್ಯಕ್ತಿ ಹಿಂದೆ ಹೋಗ್ತಾ ಇದ್ದೀನಿ? ನನಗೆ ಯಾಕೆ ಇವರು ಇಷ್ಟ ಅಂತ ಸೆಲ್ಫ್ ಕ್ವಶನ್ ಕೇಳುತ್ತಾ ಹೋಗಿ. ಖಂಡಿತ ನಿಮಗೆ ಉತ್ತರ ಸಿಕ್ಕೇ ಸಿಗುತ್ತೆ. ಎಲ್ಲಿ ನಾನು ನನ್ನನ್ನು ಕಳ್ಕೊಂಡಿದ್ದೇನೆ ಅಂತ ನಿಮಗೆ ಉತ್ತರ ಸಿಗುತ್ತಾ ಹೋಗುತ್ತೆ. ಆದರೆ ಒಂದು ತಿಳಿದುಕೊಳ್ಳಿ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗಿಂತ ನಿಮ್ಮ ಪ್ರೀತಿ ದೊಡ್ಡದಲ್ಲ. ಎಲ್ಲಿ ಗೌರವ ಇರುತ್ತೋ ಅಲ್ಲಿ ಪ್ರೀತಿ ಖಂಡಿತ ಇದೆ. ಎಲ್ಲಿ ನಿಮ್ಮತನ ಇರುತ್ತೆ ಅಲ್ಲಿ ನಿಮಗೆ ಬೆಲೆ ಇರುತ್ತೆ. ಹಾಗಾಗಿ ಯಾರು ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅವರಿಗೆ ಬೇಕಾದರೆ ಒಂದು ಚಾನ್ಸ್ ಕೊಡಿ. ಆದರೆ ಯಾರು ನಿಮಗೆ ಬೆಲೆ ಕೊಡಲ್ಲ, ನಿಮಗೆ ಪದೇ ಪದೇ ಸುಳ್ಳು, ಮೋಸ, ಬೇಜಾರು ಮಾಡ್ತಾ ಇದ್ದಾರೆ, ನಿಮ್ಮ ಎಮೋಷನ್ಸನ್ನು ಅರ್ಥ ಮಾಡಲು ನೀವು ಅವರಿಗೋಸ್ಕರ ಟೈಮ್ ಮಾಡಿಕೊಂಡು ಕಾಲ್ ಮೆಸೇಜ್ ಮಾಡಿದಾಗ ಕೂಡ ಅಲ್ಲಿಂದ ರೆಸ್ಪಾನ್ಸ್ ಬರಲು, ನಿಮ್ಮ ಟೈಮಿಗೆ ಬೆಲೆ ಕೊಡಲು ಆ ವ್ಯಕ್ತಿಗೆ ಖಂಡಿತವಾಗಿ ಚಾನ್ಸ್ ಕೊಡಬೇಡಿ. ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಿ. ನೀವು ಖುಷಿಯಾಗಿರಲು ಅಭ್ಯಾಸ ಮಾಡಿ. ಯಾರು ನಿಮ್ಮನ್ನು ಪ್ರೀತಿಸುತ್ತಾರೋ ಅವರಿಗೆ ನಿಮ್ಮ ಪ್ರೀತಿಯನ್ನು ಕೊಡಿ ಅಂತ ಹೇಳುತ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.